ತುಂಬ ಸಿಂಪಲ್ಲಾಗಿ ಮೇಕೆ ಕಾಲಿನ ಸೂಪು ಹಾಗೂ ಕಾಲಿನ ಸಾಂಬಾರ ಹೇಗೆ ಮಾಡೋದು ನೋಡೋಣ. ನಾಟಿ ಮೇಕೆ ಕಾಲನ್ನ ತೊಗೊಂಬಂದಿದ್ದು, ಅದು ಸ್ವಲ್ಪ ಎಲ್ಲ ಸೀದ್ ಕೊಟ್ಟಿರ್ತಾರೆ ಅವರು. ಆದ್ರೂ ಮನೇಲಿ ಒಂದು ಸಲ ತೊಳೆದು ಕ್ಲೀನ್ ಮಾಡಿ ಅದ್ರ ಮೇಲೆ ಮಸಿ ಎಲ್ಲ ಇರುತ್ತೆ, ಅದನ್ನು ನೀಟಾಗಿ ಒರೆದು ಚಾಕುನಲ್ಲಿ ಮತ್ತೊಂದು ಸಲ ಚೆನ್ನಾಗೆಲ್ಲ ತೊಳ್ಕೊಬೇಕು. ಕೆಲವೊಂದು ಸಲ ಕೂದಲುಗಳನ್ನೆಲ್ಲ ಸರಿಯಾಗಿ ಸೀದಿರಲ್ಲ, ನಾವು ನೋಡಿಕೊಂಡು ಸ್ಟೌವಲ್ಲಿ ಮತ್ತೊಮ್ಮೆ ಸೀದ್ಕೊಂಡು ಎಲ್ಲ ಕ್ಲೀನಾಗಿ ತೊಳಿಬೇಕು. ಇದು ಕ್ಲೀನ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಒಳ್ಳೆ ನೀರಲ್ಲಿ ತೊಳೆದ್ಬಿಟ್ಟು ಅದಾದಮೇಲೆ ಕುಕ್ಕರಿಗೆ ಹಾಕಿ ಸೂಪ್ ಮಾಡೋದಕ್ಕೆ ಮೊದಲು ಕಾಳುಗಳನ್ನ ಕುಕ್ಕರ್ಗೆ ಹಾಕಿಬಿಟ್ಟು ಸೂಪ್ ಎಷ್ಟು ಬೇಕೋ ಅಷ್ಟು ಅಳತೆ ಮೇಲೆ ನೀರನ್ನ ಸೇರಿಸಿ ಇದಕ್ಕೆ ಉಪ್ಪು, ಜಜ್ಜಿರೋ ಬೆಳ್ಳುಳ್ಳಿ, ಒಂದು ಅರ್ಧ ಸ್ಪೂನ್ ಮೆಣಸು, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಇದನ್ನೆಷ್ಟು ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸಿದ್ರೆ ಸೂಪು ರೆಡಿಯಾಗಿರುತ್ತೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ಸೂಪು. ಮಕ್ಕಳು ಕೂಡ ಕುಡಿಯೋ ಥರ ಮೈಲ್ಡಾಗಿ ರುಚಿ ಎಲ್ಲ ಕರೆಕ್ಟಾಗಿತ್ತು. ಈಗ ಸೂಪನ್ನು ಒಂದು ಪಾತ್ರೆಯಲ್ಲಿ ಬಸ್ದು ತೆಗೆದಿಟ್ಕೊಂಡು 1/4 ಪೀಸ್ಗಳನ್ನ ಕುಕ್ಕರಲ್ಲೇ ಬಿಟ್ಬಿಟ್ಟು ಇವಾಗ ಇದಕ್ಕೆ ಸಾಂಬಾರು ಮಸಾಲೆನ ರುಬ್ಬಿ ಹಾಕಬೇಕು. ನಾನಿಲ್ಲಿ ತುಂಬ ಖಾರ ಎಲ್ಲ ಮಾಡಲ್ಲ, ಮಕ್ಳಿಗೂ ಕೊಡೋದ್ರಿಂದ. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಕಾಯಿ, ಕಡಲೆ, ಕೊತ್ತಂಬರಿ, ಇದ್ರ ಜೊತೆಗೆ ಸಾಂಬಾರು ಪುಡಿ ನಮಗೆ ಎಷ್ಟು ಸಾಂಬಾರು ಮಾಡ್ತೀವಿ ಅದರ ಅಳತೆ ಮೇಲೆ ನಾನಿಲ್ಲಿ 1 ಸ್ಪೂನ್ 1.5 ಸ್ಪೂನ್ ಹಾಕಿದ್ದೀನಿ. ಇಷ್ಟು ಹಾಕಿ ಮಸಾಲೆ ಮಾಡಿಕೊಂಡು ಕನ್ಸಿಸ್ಟೆನ್ಸಿ ನಮ್ಗೆ ಎಷ್ಟು ಸಾಂಬಾರು ಬೇಕಾದ್ರ ಮೇಲೆ ತುಂಬ ಗಟ್ಟಿ ಅಥವಾ ನಾವು ಹೇಗೆ ನಾನ್ ವೆಜ್ ಸಾಂಬಾರು ಮಾಡ್ತೀವಿ ಆ ಹದಕ್ಕೆ ನೀರು ಹಾಕಿ ಉಪ್ಪು ಸೇರಿಸ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಂಡ್ರೆ 1/4 ಪೀಸ್ ಚೆನ್ನಾಗಿ ಬೆಂದಿರುತ್ತೆ. ಅನ್ನ ಮುದ್ದೆ ಜೊತೆಗೆ 1/4 ಸೂಪು, 1/4 ಸಾಂಬಾರು